ಇವತ್ತು FHR ಆ್ಯಂಡ್ FHS ಬಾಕ್ಸ್ದು ಮಂತ್ಲಿ PM ಮಾಡ್ತಾಯಿದ್ದೀವಿ. ಫಸ್ಟ್ ಏನೇನು ಚೆಕ್ ಮಾಡಬೇಕು ಅಂದರೆ, ಫಸ್ಟು ಬಂದ ತಕ್ಷಣ ಫಿಸಿಕಲ್ ಡ್ಯಾಮೇಜ್ ಏನಾದ್ರು ಇದೆಯಾ ಅಂತ ಚೆಕ್ ಮಾಡಬೇಕು. ಬಾಕ್ಸೇ ಆಗಲಿ, ಓಶ್ರಿಲ್ ಹತ್ರನೇ ಆಗಲಿ, ಫಿಸಿಕಲ್ ಡ್ಯಾಮೇಜ್ ಏನಾದ್ರು ಇದೆಯಾ ಅಂತ ಚೆಕ್ ಮಾಡ್ಕೊಬೇಕು. ನೆಕ್ಸ್ಟ್ ಕರೋಸನ್ ಏನಾದ್ರು ಬಂದೈತಾ ಪೈಪ್ ಲೈನಲ್ಲಿ ಆಗಲಿ, ಬಾಕ್ಸಲ್ಲೇ ಆಗಲಿ, ವಾಲ್ವ್ ಹತ್ರ ಎಲ್ಲರೂ ಕರೋಸನ್ ಇದೆ ಅಂತ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟು ಲೀಕೇಜು, ಇಲ್ಲಿ ಪೈಪ್ ಲೈನ್ ಜಾಯಿಂಟ್ಗಳ ಹತ್ರ, ಇಲ್ಲಿ ನಾಜಲ್ ಹತ್ರ, ವಾಲ್ವ್ ಹತ್ರ ಎಲ್ಲರೂ ಲೀಕೇಜ್ ಇದೆ ಅಂತ ಚೆಕ್ ಮಾಡ್ಕೊಬೇಕು. ಸ್ಟೀಲ್ ಡ್ರಮ್ ಕಂಡೀಷನ್ನು, ಸ್ಟೀಲ್ ಡ್ರಮ್ ಎಲ್ಲರೂ ಡ್ಯಾಮೇಜ್ ಆಗಿದೆ, ಏನಾದ್ರು ಕರೋಸನ್ ಬಂದಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಬೇಕು. ನೆಕ್ಸ್ಟು ಸ್ಪ್ರೇ ನಾಜಲ್ ಒಂದ್ಸಲ ಚೆಕ್ ಮಾಡ್ಕೋಬೇಕು, ಲೀಕೇಜ್ ಇದೆ ಏನಾದರೂ, ಆಪ್ರೇಟ್ ಕರೆಕ್ಟಾಗಿ ಆಗ್ತಾಯಿದೆ ಅಂತ ಸ್ಪ್ರೇ ನಾಜಲ್ ಒಂದ್ಸಲ ಚೆಕ್ ಮಾಡ್ಕೊಬೇಕು. ಕನೆಕ್ಷನ್ ಪೈಪ್ ಒಂದ್ಸಲ ಚೆಕ್ ಮಾಡಬೇಕು. ಇದನ್ನು ಏನಾದ್ರು ಲೀಕೇಜಸ್ ಇದೆಯಾ, ಇಲ್ಲಿ ಪೈಪ್ ಏನಾದ್ರು ಡ್ಯಾಮೇಜ್ ಇದೆಯಾ ಅಂತ ಕನೆಕ್ಷನ್ ಪೈಪ್ ಟೆಸ್ಟ್ ಮಾಡಬೇಕು. ಫ್ಲೆಕ್ಸಿಬಲ್ ವಾಶ್ ಇದ್ದರೆ ಇದು ಕಂಡೀಷನ್ ಏನಿದೆ, ಏನಾದ್ರು ಡ್ಯಾಮೇಜ್ ಇದೆ, ಇದು ಲೀಕೇಜ್ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಬೇಕು. ಫಿಕ್ಸ್ಡ್ ಬೇಸು, ಫೋರ್ಸ್ಡ್ ಫಿಕ್ಸ್ಡ್ ಬೇಸ್ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಏನಿದು ಲೂಸ್ ಏನಾದ್ರು ಇದೆಯಾ, ಬೋಲ್ಟ್ ಏನಾದ್ರು ಕಟ್ಟಿಯಾಗಿದೆಯಾ ಆ ಥರ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಸ್ವಿಂಗ್ ಆರ್ಮ್, ಫೈರ್ ವಾಶ್ ಸ್ವಿಂಗ್ ಆರ್ಮ್ ಒಂದ್ಸಲ ಚೆಕ್ ಮಾಡ್ಕೊಬೇಕು. ಇದೇನೇ ಸ್ವಿಂಗ್ ಆರ್ಮು. ವಾಲ್ವ್ ಕಂಡೀಷನ್ಗಳು ಚೆಕ್ ಮಾಡಬೇಕು. ಏನಾದ್ರು ಲೀಕೇಜಸ್ ಇದೆಯಾ, ಇಲ್ಲಿ ಈ ವಾಲ್ಗಳ ಹತ್ರ ಈ ಥರ ಏನಾದ್ರು ಕಂಡುಬಿಡ್ಬೇಕು. ಓಶ್ ಕ್ಲ್ಯಾಂಪ್ ಕಂಡೀಷನ್ ಚೆಕ್ ಮಾಡಬೇಕು. ಕಪ್ಲಿಂಗ್ ಒಂದ್ಸಲ ಚೆಕ್ ಮಾಡಬೇಕು. ಕಪ್ಲಿಂಗ್ಗಳು ಒಂದ್ಸಲ ಚೆಕ್ ಮಾಡಬೇಕು. ಓಶ್ ಕಪ್ಲಿಂಗು, FHC ಬಾಕ್ಸ್ ಕಂಡೀಷನ್ ಒಂದ್ಸಲ ಚೆಕ್ ಮಾಡಬೇಕು. ಒಳಗಡೆ ಗ್ಲಾಸ್ ಕಂಡೀಷನ್, ಬಾಕ್ಸ್ದು ಗ್ಲಾಸ್ ಕಂಡೀಷನ್ನು ಇದು ಕೀ ಇದೆ ಅಂತ ಚೆಕ್ ಮಾಡ್ಕೊಬೇಕು. ಇದಕ್ಕೆ ಹ್ಯಾಮರ್ ವಿತ್ ಗ್ಲಾಸ್ ಪ್ಯಾಕಿಂಗ್ ರಾಡ್ ವಿತ್ ಚೈನ್ ಇರಬೇಕು. ಇದು ಬಂದು ಇಲ್ಲ ನಮ್ಮಲ್ಲಿ. ಇದೊಂದ್ಸಲ ಎಲ್ಲ ಚೆಕ್ ಮಾಡ್ಕೊಬೇಕು.